ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಕ್ಷ್ಯ ಗಾಂವ್ಕರ್. BY ವಿಜಯೇಂದ್ರ ವಿರುದ್ಧ ರಾಜ್ಯದ ಬಿಜೆಪಿ ಸೀನಿಯರ್ಸ್ ಒಂದು ರಿಪೋರ್ಟನ್ನು ರೆಡಿ ಮಾಡಿದ್ದಾರೆ. ಹೈಕಮಾಂಡ್ ಆಲೋಚನೆ ಲೆಕ್ಕಾಚಾರ ಒಂದು ಕಡೆ ಆದರೆ, ರೆಬೆಲ್ ಬಣ ಅಂತ ಗುರುತಿಸ್ಕೊಂಡಿರೋ ಯತ್ನಾಳ್ ಲೆಕ್ಕಾಚಾರ ಮತ್ತೊಂದಿದೆ, ಗೊತ್ತಿರೋದೇ ಅದು. ಈಗ ಸೀನಿಯರ್ಸ್ ಹೊಸದೇ ದಾರಿಯನ್ನು ಹಿಡಿದಿರೋದು ಮಾತ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ BY ವಿಜಯೇಂದ್ರ ಅವ್ರಿಗೆ ದಿಢೀರ್ ಅಂತ ಡೆಲ್ಲಿಯಿಂದ ಬುಲಾವ್ ಬಂತು. ನಡ್ಡಾ ಅವರ ಕರೆ ಮೇರೆಗೆ ಅವರು ಧಾವಿಸಿ ಹೋದರು. ಮತ್ತು ಈಗಾಗಲೇ ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ರಿಪೋರ್ಟನ್ನು ಇಟ್ಟಿದೆ. ರಾಜ್ಯ BJPಗೆ ಒಂದು ಫಾರ್ಮುಲಾ ಹೈಕಮಾಂಡ್ ಆಲ್ರೆಡಿ ರೆಡಿ ಮಾಡಿಬಿಟ್ಟಿದೆ. ಈಗ ಎಲ್ಲ ಜಟಾಪಟಿ ಸಿಕ್ಕಾಪಟೆ ಆಗ್ತಿದೆ. ಯಾರ ವಿರುದ್ಧ ಆ್ಯಕ್ಷನ್ ತೊಗೊಂಡ್ರು ಪಕ್ಷಕ್ಕೆ ಲಾಸು, ಅವ್ರವ್ರದ್ದೇ ದಾರಿ ಹಿಡಿತೀವಿ ಅಂತ ಹೋದರೆ ಈಗ ಕಷ್ಟ ಇದೆ. ಯಾರನ್ನ ದೂರ ಮಾಡಿ ಅಥವಾ ಕ್ರಮ ತಗೊಂಡು ಅಥವಾ ಉಚ್ಚಾಟಿಸಿ ಪಕ್ಷ ಮುನ್ನಡೆಸೋದು ಕೂಡ ಕಷ್ಟ ಇದೆ. ವಿಜಯೇಂದ್ರ ನಾಯಕತ್ವವೂ ಬೇಕು, ಬೇರೆ ನಾಯಕರು ಬೇಕು ಅನ್ನೋ ಸಂದಿಗ್ಧತೆ ಇರೋದ್ರಿಂದಾಗಿ ಒಂದು ಫಾರ್ಮುಲಾ ರೆಡಿ ಆಗಿದೆ. ಈಗ ಅಧ್ಯಕ್ಷ ಕುರ್ಚಿಯಲ್ಲಿ ವಿಜಯೇಂದ್ರ ಮುನ್ನಡೆಸೋದು, ಸಂಘಟನಾ ಕಾರ್ಯದರ್ಶಿ ಹುದ್ದೆ ಖಾಲಿ ಇದೆ. ಈಗ RSS ಕಟ್ಟಾಳು ಒಬ್ಬರನ್ನು, ಒಳ್ಳೆಯ ಪ್ರಭಾವಿ ಸೀನಿಯರ್ ನಾಯಕರನ್ನು ಅಲ್ಲಿಗೆ ಕೂರಿಸೋದು, ಅದು ಬಹಳ ಪ್ರಮುಖವಾದ ಹುದ್ದೆ. BJP ಸಂಘಟನಾ ಕಾರ್ಯದರ್ಶಿ ಕುರ್ಚಿಗೆ ಒಬ್ಬರನ್ನು ತರೋದು ಅನ್ನುವ ತೀರ್ಮಾನ ಆಗಿರೋದ್ರ ಬಗ್ಗೆ ಈಗಾಗಲೇ ಡೆಲ್ಲಿಯಿಂದ ಸುದ್ದಿ ಬಂದಿದೆ. ಈ ನಡುವೆ ರಾಜ್ಯ BJPಯ ಸೀನಿಯರ್ಸ್ ಹೊಸ ವರಸೆಯನ್ನು ತೆಗೆದಿರೋದು. ಈಗ ಸದಾನಂದ ಗೌಡರು, R ಅಶೋಕು, ಅಶ್ವಥ್ ನಾರಾಯಣ್, ಬೇರೆ ಬೇರೆ ಒಂದಿಷ್ಟು ಪ್ರಮುಖರೆಲ್ಲ ಅಶ್ವಥ್ ನಾರಾಯಣ್ ಅವರು ಮೊನ್ನೆಲ್ಲ ಸಿಟ್ಟು ಮಾಡಿಕೊಂಡ್ರಲ್ಲ, ಜಿಲ್ಲಾಧ್ಯಕ್ಷರ ನೇಮಕ ಎಲ್ಲ ವಿಜಯೇಂದ್ರ ಜೊತೆ ವಾಗ್ಯುದ್ಧನೇ ಆಯಿತು. ಮೀಟಿಂಗಲ್ಲೇ ಉಸ್ತುವಾರಿ ಎದುರೇ ಜಟಾಪಟಿ ಆಯಿತು. ಇದೆಲ್ಲ ಆದಮೇಲೆ ಸದಾನಂದ ಗೌಡರ ಮನೆಯಲ್ಲಿ ಒಂದು ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಹಲವು ನಿರ್ಧಾರಗಳನ್ನು ತಗೊಂಡು ಹೈಕಮಾಂಡ್ಗೆ ಈಗ ದೂರನ್ನು ಕೊಡೋದಕ್ಕೆ ಈ ಬಣ ರೆಡಿಯಾಗಿದೆ. ಅಂದರೆ ಹೈಕಮಾಂಡ್ ಏನು ಕೇಳಿದೆ, ಈಗ ನಾವೇನು ಹೇಳಿದ್ದೀವಿ ಅದನ್ನು ಮೀಡಿಯಾ ಮುಂದೆ ಹೇಳಲ್ಲ, ಬಟ್ ಈಗಿನ ಅಧ್ಯಕ್ಷರು ತಾತ್ಕಾಲಿಕ ಅಧ್ಯಕ್ಷರು ಅನ್ನುವಂಥ ಬಾಂಬನ್ನು ಸಿಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಅವರು ತಾತ್ಕಾಲಿಕವಾಗಿ ನೇಮಕ ಆದವರು. ಈಗ ಚುನಾವಣೆಯ ಪ್ರಕ್ರಿಯೆ ಮೂಲಕ ಹೊಸ ಅಧ್ಯಕ್ಷರು ಬರ್ತಾರೆ, ಅವರು ಕಂಟಿನ್ಯೂ ಆಗ್ತಾರೋ ಹೊಸಬ್ರು ಬರ್ತಾರೋ, ಒಟ್ಟಿನಲ್ಲಿ ಎಲೆಕ್ಷನ್ ಮೂಲಕ ಆಯ್ಕೆ ಆಗ್ತಾರೆ ಅಂತ ಹೇಳಿ ಇವರು ತಾತ್ಕಾಲಿಕ ಅಂತಿದ್ದಾರೆ ಸದಾನಂದ ಗೌಡರು. ಸೊ ಯತ್ನಾಳ್ ಬಣದ ಜೊತೆಗೆ ಈ ತಟಸ್ಥ ಬಣ ಅಂತ ಗುರುತಿಸ್ಕೊಂಡಿರೋರು ಕೂಡ ಸಪೋರ್ಟ್ ಅನ್ನೋ ಥರದಲ್ಲಿ ಕೈ ಜೋಡಿಸ್ತಿದ್ದಾರಾ, ಅಥವಾ ತಮ್ಮದೇ ಪ್ರತ್ಯೇಕ ದಾರಿಯನ್ನು ಹಿಡಿದು ತಮ್ಮಲ್ಲೊಬ್ಬರಿಗೆ ಆ ಸ್ಥಾನಮಾನ ಸಿಗಲಿ ಅನ್ನೋ ಲೆಕ್ಕಾಚಾರವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ವಿಜಯೇಂದ್ರಗೆ ವಿರೋಧ ಜಾಸ್ತಿ ಆಗ್ತಿದೆ ಅನ್ನುವ ಸಂದೇಶವನ್ನು ಕಳಿಸುವ ಪ್ರಯತ್ನ ರಾಜ್ಯ BJPಯಲ್ಲಿ ಶುರುವಾದಂಗೆ ಕಾಣಿಸ್ತಿದೆ. ಹೈಕಮಾಂಡ್ ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂಥ ನಿರ್ಧಾರ ತಗೊಂಡಿದೆ ಅನ್ನೋ ಸುದ್ದಿಗಳು ಬರ್ತಾ ಇದ್ದ ಹಾಗೇನೆ ಶ್ರೀರಾಮುಲು ಅವ್ರದ್ದು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಸರಿ. ಕೋರ್ ಕಮಿಟಿ, ಹಿಂದಿನ ಕೋರ್ ಕಮಿಟಿ ಚರ್ಚೆಗಳು ಹೇಗಾಗ್ತಿದ್ವು ಅಂತ ಈಗಲೇ ಹೇಳ್ತಿದ್ದೀರಾ. ಈಗ ಕೋರ್ ಕಮಿಟಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಿದ್ದೀರಾ. ಕೋರ್ ಕಮಿಟಿ ಚರ್ಚೆಗಳನ್ನ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿಲ್ಲ ಅಂತ ಒಂದು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀರಾ. ಕೋರ್ ಕಮಿಟಿ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಮೆಂಬರ್ಗಳ ವಿಚಾರದಲ್ಲಿ ಅದರ ಬದಲು ಅಥವಾ ಬೇರೆಯವ್ರನ್ನ ಸೇರಿಸುವಂತದ್ದು ಆಗ್ಬೇಕು. ಏನ್ ಸಲಹೆ ಕೊಡ್ತೀರಾ ಅಂತ ಸರ್? ನನಗೆ ಅನಿಸ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಯಾವುದೋ ವ್ಯಕ್ತಿಯ ಬದಲಾವಣೆ ಇಡೀ ಒಂದು ನಿಮ್ಮ ಚರ್ಚೆಗಳ ತೀರ್ಮಾನಗಳ ದಿಕ್ಕನ್ನೇ ಬದಲಾವಣೆ ಮಾಡಲ್ಲ. ವ್ಯಕ್ತಿಗಳಿಗೆ ಮೋಟಿವೇಶನ್ ಮಾಡಬೇಕು. ನಮ್ಮ ಕೋರ್ ಕಮಿಟಿಯಲ್ಲಿರುವಂಥ ಸದಸ್ಯರಿಗೆ ಅನಿಸಬೇಕು, ಹೌದು ದಿಸ್ ಈಸ್ ದಿ ಹೈ ಟೈಮ್. ನಾವು ನಮ್ಮ ಮನಸ್ಸಿನ ಒಳಗೆ ಮುಚ್ಚಿಟ್ಟುಕೊಳ್ಳುವಂಥದ್ದಲ್ಲ, ಮನಸ್ಸಿನಲ್ಲಿರುವಂಥ ವಿಚಾರವನ್ನು ಹೇಳಬೇಕು. ಯಾರಿಗೆ ಒಳ್ಳೆಯದಾಗಲಿ, ಯಾರಿಗೆ ಬೇಸರ ಆಗಲಿ, ಅದು ಪ್ರಶ್ನೆ ಅಲ್ಲ. ಪಾರ್ಟಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಭಾವನೆಗಳು ಬರಬೇಕು. ಆ ದಾರಿಯಲ್ಲಿ ಮೊನ್ನೆ ಶುರುವಾಗಿದೆ. ಬರೀ ನಿಮ್ಮ ಕೋರ್ ಕಮಿಟಿಯ ವ್ಯಕ್ತಿಗಳನ್ನು ಬದಲಾವಣೆ ಮಾಡಿದರೆ ಬರುವವರು ಕೂಡ ಇದಕ್ಕಿಂತ ಒಳ್ಳೆಯವರು ಅಂತ ನೀವು ಹೆಂಗೆ ಹೇಳ್ತೀರಿ? ಸರ್, ರಾಜ್ಯಾಧ್ಯಕ್ಷ ಕಾರ್ಯವೈಖರಿ ತಾವು ನೋಡಿದ ಮಟ್ಟಿಗೆ ಹೇಗಿದೆ ಸರ್? ಸರ್, ನನಗೆ ಅನಿಸ್ತಾ ಇರುವಂಥದ್ದು, ಅಡ್ಹಾಕ್ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು. ಅಧಿಕೃತವಾದಂಥ ರಾಜ್ಯಾಧ್ಯಕ್ಷರು ಈಗಿನ ಚುನಾವಣೆಯ ಪ್ರಕ್ರಿಯೆಯ ನಂತರ ಆಗಬೇಕಾದ್ದು. ರಾಜ್ಯಾಧ್ಯಕ್ಷರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭಗಳಲ್ಲಿ ಈ ಒಂದು ರೀತಿ ಹತ್ತಿರ ಗುಂಪಿದೆ ಅಲ್ಲ, ಅದನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಯಾರು ನಾವು ಮಾಧ್ಯಮಗಳಿಗೆ ಇವತ್ತು ನಮ್ಮ ಆಹಾರ ಸಿಕ್ಕುವುದೇ ನಮ್ಮ ವಿಫಲತೆ, ಅದು ಮಾಧ್ಯಮಗಳಿಗೆ ಸಿಕ್ಕುವಂಥ ಆಹಾರ.
ಈಗ ರಾಜ್ಯಾಧ್ಯಕ್ಷ ಅವ್ರನ್ನೇ ಆಯ್ಕೆ ಮಾಡ್ತಾರೆ, ಅವ್ರನ್ನೇ ಮುಂದುವರಿಸ್ತಾರೆ ಅಂತ ಚರ್ಚೆಗಳು ಕೂಡ ನಡೀತಾ ಇದೆ. ಏನು ಸಲಹೆ ಕೊಡ್ತೀರಾ ಅವರಿಗೆ ನೀವು ಅಂತ? ಸರ್, ನಾನು ನಿಮ್ಮ ಚುನಾವಣಾ ಪ್ರಕ್ರಿಯೆ ಬಗ್ಗೆ, ಚುನಾವಣೆಯ ಪ್ರಕ್ರಿಯೆಗಳು ಹೇಗೆ ನಿಮ್ಮ ಬೂತ್ ಕಮಿಟಿ ಆಗಬೇಕು, ಹೇಗೆ ಮಂಡಲ ಸಮಿತಿಗಳಾಗಬೇಕು, ಹೇಗೆ ನಿಮ್ಮ ಜಿಲ್ಲಾ ಸಮಿತಿಗಳಾಗಬೇಕು ಅಂತ ಹೇಳುವಂಥದ್ದು ಪ್ರಕ್ರಿಯೆಯಲ್ಲಿರುವಂಥ ವ್ಯತ್ಯಾಸದ ಬಗ್ಗೆ ಮಾತಾಡ್ತೇನೆ ಹೊರತು ನಾನು ಯಾರು ಅಧ್ಯಕ್ಷರಾಗಬೇಕು, ಯಾವ ಜಿಲ್ಲೆಗೆ ಯಾರು ಅಧ್ಯಕ್ಷ, ಯಾವ ಮಂಡಲಕ್ಕೆ, ಇದರ ಬಗ್ಗೆ ನಮ್ಮ ಗಮನನೇ ಇಲ್ಲ. ಚುನಾವಣೆ ಹೆಸರಿಗೆ ನಡೆಯುತ್ತೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರ್ತಾರೆ, ಒಮ್ಮತದ ಅಭಿಪ್ರಾಯ ಸಂಗ್ರಹ ಅನ್ನೋ ಥರ ಒಂದು ಪ್ರಾಸೆಸ್ ನಡೆಸಿ ವಿಜಯೇಂದ್ರ ಮುಂದುವರಿಕೆ ಆಗತ್ತೆ ಅನ್ನೋದು ಈಗ ಸದ್ಯ ಕೇಳಿ ಬರ್ತಿರೋದು. ಆದರೆ ಸೀನಿಯರ್ಸಿಗ ದಿಢೀರ್ ಅಂತ ಖಾಡಕ್ಕೆ ಇಳಿದಿದ್ದಾರೆ. ನಾನಿನ್ನೂ ರಿಪೋರ್ಟೇ ಕೊಟ್ಟಿಲ್ಲ, ಶ್ರೀರಾಮುಲು ಕೆಲಸ ಮಾಡಿಲ್ಲ ಅಂತ ಹೆಂಗೆ ಹೇಳಿದ್ರು ಉಸ್ತುವಾರಿ ಅಂತ ಸೆಟ್ ಮಾಡಿಕೊಂಡ್ರು ಸದಾನಂದ ಗೌಡರು ಕೂಡ. ಯಾಕಂದರೆ ಅವ್ರದ್ದು ಒಂದು ಕಮಿಟಿ ಅಧ್ಯಯನ, ಎಲೆಕ್ಷನ್ ಸೋಲಿಗೆ ಕಾರಣ ಮತ್ತೊಂದು ಅಂತ ಹುಡುಕೋದಕ್ಕೆ ಜವಾಬ್ದಾರಿ ಕೊಟ್ಟಿರುವಾಗ ರಿಪೋರ್ಟ್ ರೆಡಿ ಆಗಿಲ್ಲ ಅಂತ ಅವ್ರು ಹೇಳಿದ್ರು. ಹಾಗೆ ಮೀಟಿಂಗ್ಗಳಾಗಿವೆ. ಸಾಮಾನ್ಯವಾಗಿ ಈ ಥರ ಭಿನ್ನಾಭಿಪ್ರಾಯ ಸ್ಫೋಟವಾದಾಗ ಎಲ್ಲರನ್ನೂ ಕೂರಿಸಿ ಅಧ್ಯಕ್ಷರು ಮಾತಾಡಬೇಕಿತ್ತು. ಆ ಪ್ರಯತ್ನ ಮಾಡಲಿಲ್ಲ, ಹಿರಿಯರನ್ನು ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಮಿತಿಮೀರಿ ಹೋಗ್ತಿದೆ ಅಂದಾಗ ತಕ್ಷಣ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಂತೆ ಅಧ್ಯಕ್ಷರು ನೋಡ್ಕೊಳ್ಬೇಕು. ಆದರೆ ಹೈಕಮಾಂಡ್ ನಿರ್ಲಕ್ಷ್ಯ ಧೋರಣೆ ತಾಳಿದೆ ಅಂದರೆ ಅದರಲ್ಲೂ ಕೂಡ ಅಧ್ಯಕ್ಷರು ವಿಫಲವಾಗಿದ್ದಾರೆ ಅಂತ ಹೇಳೋ ಮೂಲಕ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸದಾನಂದ ಗೌಡರು. ಆದರೆ ಹೈಕಮಾಂಡ್ ಲೆಕ್ಕಾಚಾರ ಇರೋದೇನೀಗ, ಎಲ್ಲರೂ ಒಂದೊಂದು ದಿಕ್ಕಿನಲ್ಲಿ ಮುಖ ಮಾಡಿ ನಿಂತಿದ್ದಾರೆ. ವಿಜಯೇಂದ್ರ ಪ್ರಮುಖರ ನಾಯಕರೆಲ್ಲರ ಅಭಿಪ್ರಾಯ ಪಡ್ಕೊಂಡು 1 ವರ್ಷ ಟೈಮ್ ತಗೊಂಡು ಹೈಕಮಾಂಡ್ ನಿರ್ಧಾರ ಮಾಡಿಯೇ ಹೆಸರನ್ನು ಅಂತಿಮ ಮಾಡಿದ್ದ ಮೇಲೆ, ಹಾಗಾಗಿ ಯಾರನ್ನು ಕೇಳದೆ ಮಾಡಿದ್ದೇನಲ್ವಲ್ಲ. ಈಗ ಇರೋರಲ್ಲಿ ಉತ್ತಮರು ಯಾರು ಅಂತ ಹುಡುಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ವಿಜಯೇಂದ್ರ ಮುಂದುವರಿಸಿ ಯತ್ನಾಳ್ ಅವ್ರಿಗೂ ಒಂದು ಅವಕಾಶ, ಬೇರೆ ಸ್ಥಾನಮಾನ ಏನಾದರೂ ಕೊಡೋ ಲೆಕ್ಕಾಚಾರ ಹೈಕಮಾಂಡ್ ತಲೆಯಲ್ಲಿ ಇರಬಹುದು ಮುಂದಿನ ದಿನಗಳಲ್ಲಿ. ಜೊತೆಗೆ ಸಂಘಟನಾ ಕಾರ್ಯದರ್ಶಿಯನ್ನು ನೇಮಕ ಮಾಡೋದು ಅನ್ನೋದು ಸದ್ಯದ ಫಾರ್ಮುಲಾ. ಯತ್ನಾಳ್ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಯಾವುದಾದ್ರೂ ಒಂದು ಹುದ್ದೆಯ ಆಫರನ್ನು ಕೊಡಬಹುದು. ಆದರೆ ಈಗ ಇದರ ನಡುವೆ ಸೀನಿಯರ್ಸ್ ತಮ್ಮದೇ ಆದ ಹೊಸ ವರಸೆಯನ್ನು ಶುರು ಮಾಡಿರೋದು ಯಾರಿಗೆ ಲಾಭವಾಗಲಿದೆ? ಇದು ರೆಬಲ್ ಬಣಕ್ಕೆ ಅನುಕೂಲ ಮಾಡಿಕೊಡುತ್ತಾ, ಅಥವಾ ಹೈಕಮಾಂಡ್ ಈ ಕಿತ್ತಾಟ ಮಿತಿ ಮೀರಿ ಎಲ್ಲರ ಮಾತಿಗೂ ತಾಳ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಅಂತ ಒಂದು ಅಂತಿಮ ನಿರ್ಧಾರವನ್ನು ಪ್ರಕಟಿಸೋದಕ್ಕೆ ದಾರಿ ಆಗುತ್ತಾ? ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.